ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಅಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ನೋಡಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ, ಬೆಳಿಗ್ಗೆ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಟಿಫನ್ ಎಲ್ಲ ಮಾಡಿ ಎಲ್ಲ ರೆಡಿ ಆಗಿದ್ದೀನಿ. ಸೊ ಏನಂದರೆ, ಇವತ್ತಿನ ಬ್ಲಾಗು ಡೈಲಿ ಬ್ಲಾಗ್ ಥರನೇ. ಸೊ ದೋಸೆಗೆ ಅಕ್ಕಿ ಉಣ್ಣಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವ ರೀತಿ ಉಣ್ಣಿ ಹಾಕ್ತೀವಿ, ಏನೇನು ಐಟಮ್ಸ್ ಹಾಕೋತೀವಿ ಅಂತ ಅಷ್ಟೇ. ಇದೊಂದು ಕ್ಯಾಶುವಲಾಗಿ ಮಿನಿ ವ್ಲಾಗ್ ಥರನೇ ಮಾಡ್ತಾಯಿದ್ದೀನಿ. ಸೊ ಕೊನೆಯವರೆಗೂ ವಿಡಿಯೋ ನೋಡಿ. 3 ಮೆಂಬರ್ಸ್ ಅಷ್ಟೇ ಅಲ್ವಾ, ನಾನು, ಅಪ್ಪ ಮತ್ತು ಮಮ್ಮಿ. 3 ಜನಕ್ಕೆ ಎಷ್ಟು ಒಂದು 3 ಪಾವ್ ಅಕ್ಕಿ ಹಾಕ್ಕೊಂಡ್ರು ಸಾಕಾಗುತ್ತೆ. ಸೊ ಬನ್ನಿ ಏನೇನು ಹಾಕೋತೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಇದು ತಪ್ಪಲಲ್ಲಿ ಹಾಕೊಳ್ಳೋಣ. ಸೊ ನಾನೇ ವಿಡಿಯೋ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ವಿಡಿಯೋ ಇದಾಗ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಅಕ್ಕಿ ಡಬ್ಬಲ್ ಇದೆ ಗೈಸ್. ಈ ಪಾವಲ್ಲಿ ನೋಡಿ, ಕಾಣಿಸ್ತಿರ್ಬೋದು ನಿಮಗೆ. ಈ ಪಾವಲ್ಲಿ 1 2 3 and 3.5 ಹಾಕೊಳ್ಳೋಣ. ನೆಕ್ಸ್ಟು ಇದೇ ಪಾವಲ್ಲಿ ಉದ್ದಿನ ಬೇಳೆ ಹಾಕೊಳ್ಳೋಣ. ಉದ್ದಿನ ಬೇಳೆ ಎಲ್ಲಿದೆ ಗೈಸ್? ಸರ್ಚಿಂಗ್ ಫಾರ್ ಉದ್ದಿನ ಬೇಳೆ. ಉದ್ದಿನ ಬೇಳೆ ಎಲ್ಲಿದೆ? ಸೊ ಉದ್ದಿನ ಬೇಳೆ ಎಲ್ಲೂ ಕಾಣ್ತಾ ಇಲ್ವಲ್ಲ ಗೈಸ್. ಗೈಸ್ ನೋಡಿ ಇಷ್ಟೇ ದೋಸೆ ಗುಣ್ಣೆ ಹಾಕೋದು. ನೆಕ್ಸ್ಟ್ ಇಲ್ಲಿ ಟೀ ಮಾಡೋಣ ಅಂತ ಮಾಡ್ತಿದ್ದೀನಿ. ನಮ್ಮ ಮಮ್ಮಿಗೆ ಟೀ ಕೊಡೋಣ ಬನ್ನಿ. ತಗೊಂಡು ಟೀ ತ. ಹಲೋ ಗೈಸ್, ಇವತ್ತು ಇವತ್ತು ಡೇ 2 ಇವತ್ತು ನಮ್ಮೂರಲ್ಲಿ. ಇವತ್ತೇನು ಬ್ಲಾಗ್ ಮಾಡ್ತಿದ್ದೀವಿ ಅಂತ ಅಂದರೆ, ನವಮಿ ಉಪ್ಸಾರು ಮತ್ತು ಮುದ್ದೆ ಮತ್ತು ಉಪ್ಸಾರು ಖಾರ ಅದು ಚೆನ್ನಾಗಿ ಮಾಡಿದೆ. ಸೊ ಇವತ್ತು ಉಪ್ಸಾರನ್ನ ನವಮಿ ಮಾಡಿಕೊಡ್ತಿದ್ದಾರೆ. ಅದು ಹೇಗೆ ಮಾಡ್ತಾರೆ ಏನು ಅಂತ ರೆಸಿಪಿನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಬನ್ನಿ ನೋಡಿ. ಉಪ್ಸಾರು ಖಾರಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದು ಜೀರಿಗೆ, ಹುಣಸೆಹಣ್ಣು, ಉಪ್ಪು, ಕೊತ್ತಂಬರಿ, ಬೆಳ್ಳುಳ್ಳಿ. ನೆಕ್ಸ್ಟು ಇಲ್ಲಿ ಒಣಮೆಣ್ಸಿಕಾಯಿನ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹುರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಇದೋಬಂದು ನೋಡಿ ಮಮ್ಮಿ, ಇದು ಉಪ್ಸಾರಿಗೆ ಗೆಡ್ಡೆಕೋಸು, 2 ಟೊಮೊಟೊ ಮತ್ತು ಹುಳ್ಳಿಕಾಯಿನ ಕಟ್ ಮಾಡಿಕೊಂಡು ಅದನ್ನು 1-2 ವಿಸಿಲ್ ಕೂಗಿಸ್ಕೊಳ್ಳೋಣ. ಬೇಳೆಕಾಳು ಆ್ಯಡ್ ಮಾಡ್ಕೊಳ್ಳಿ. ಒಣಮೆಣ್ಸಿನ್ಕಾಯ್ದು ಘಾಟು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು
ಈಗ ಒಂದು ವಿಜಿಲ್ ಕೂಗಿಸ್ಕೊಳ್ಳಿ. ಉಪ್ಸಾರು ಖಾರಕ್ಕೆ ಎಲ್ಲ ಐಟಮ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಬೇಳೆ, ಟೊಮ್ಯಾಟೊ, ಹುರುಳಿಕಾಯಿ, ಗೆಡ್ಡೆಕೋಸು ಎಲ್ಲನೂ ಒಂದು ವಿಜಿಲ್ ಕೂಗಿಸ್ಕೊಳ್ಳೋಣ. ಆಯಿಲ್ ಹಾಕ್ಕೊಂಡು ಒಂದು ಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವರೇ ನಮ್ಮ ಮಮ್ಮಿ ನೋಡಿ ನೋಡಿ ಒಂದು ವಿಜಿಲ್ನ ಕೂಗಿಸ್ಕೊಳ್ಳಿ. ಇದು ಒಗ್ಗರಣೆಗೆ ನಾನು ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ಏನೇನೋ ಹೇಳು ಹಂಗೆ. ಇಲ್ಲಿ ಏನೇನು ಹಾಕಿದ್ದೀವಿ ಗೊತ್ತಾಗ ಉಪ್ಸಾರು ಖಾರಕ್ಕೆ ಹೇಳು. ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಣಮೆಣಸಿನ್ಕಾಯಿ, ಉಪ್ಪು, ಹುಣಸೆಹಣ್ಣು, ಅಷ್ಟೇನಾ? ಜೀರಿಗೆ ಇಷ್ಟನ್ನ ಇಷ್ಟು ಹಾಕಿದ್ದೀನಿ ರುಬ್ಕೊಳಕ್ಕೆ. ಇದು ಅಲ್ಲಿ ಇದಾಕಿದೆ ಅಲ್ವಾ ಗೈಸ್, ಹುರುಳಿಕಾಯಿ ಎಲ್ಲ ಬೇಯಿಸಕ್ಕಿಟ್ಟಿದ್ದೀನಿ. ಇದು ಅದು ಒಗ್ಗರಣೆಗೆ ಹಾಕೊಳ್ಳೋಕ್ಕೆ ಇಷ್ಟು ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಕಾಯಿನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ವಿಜಿಲ್ ಕೂಗಿದಾದ್ಮೇಲೆ ನಿಮಗೆ ತೋರಿಸ್ತೀನಿ ಮುಂದೆ ವಿಡಿಯೋ. ಗೈಸ್ ಪಾತ್ರೆ ಬೆಳಗ್ಬಿಟ್ಟು ಮತ್ತೆ ಸಿಗುವ. ಬಾಯ್. ಖಾರ ಅಷ್ಟೇ ಎಷ್ಟಿದೆ? ಗೈಸ್ ಎಲ್ಲ ಕೂಗಿಸ್ಕೊಂಡಾಯಿತು, ನೋಡಿ ಹೇಗಿದೆ ಅಂತ. ಸೊ ಆ್ಯಂಡ್ ನಾವು ಇನ್ನೊಂದೇನು ಗೊತ್ತಾ ಗೈಸ್, ಉಪ್ಸಾರು ಖಾರಕ್ಕೆ ನಮ್ಮಮ್ಮ ತಣ್ಣೀರಲ್ಲೆಲ್ಲ ಆಡಿಸ್ತಾರೆ ನೋಡಿ. ನಮ್ಮಮ್ಮ ತಣ್ಣೀರಲ್ಲೆಲ್ಲ ಆಡಿಸಲ್ಲ. ಇದು ನಾವು ಕೂಗಿಸ್ಕೊಂಡಿರ್ತೀವಲ್ಲ ತರಕಾರಿ ಎಲ್ಲ, ಆ ನೀರಲ್ಲಿ ಬಿಸಿನೀರು ಇರುತ್ತೆ ನೋಡಿ, ಅದನ್ನು ಸ್ವಲ್ಪ ಆರಬೇಕದು, ಹಂಗೆ ಬಿಸಿನೀರೇ ಹಾಕೋಬಾರ್ದು. ಈ ನೀರು ನೋಡಿ, ಇದು ತರಕಾರಿ ಕುದಿಸಿದಂತಹ ನೀರು.